ಸರ್ ಕಳೆದ ಬಾರಿ ನಿನ್ನೆನೂ ಕೂಡ ಏನಾಯಿತು ಸರ್ ನಿನ್ನೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ನಾಪತ್ತೆ ಆಗೋದ್ರ ಮೂಲಕ ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಿದೆ ಒಂದು ನಾಟಕ ಆದರು. ಇವತ್ತು ನಾನು ಅವ್ರ ಕಚೇರಿ ಇದರ ವಿಚಾರ ಗೊತ್ತಾಗಿ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ಮೊಬೈಲ್ನ ಈಚೆ ಇಟ್ಟು ಬನ್ನಿ ಅಂತ ನನಗೆ ಸೂಚನೆ ಕೊಟ್ಟರು. ನನ್ನ ಮೊಬೈಲ್ ಯಾಕೆ ಈಚೆ ಇಡಬೇಕು ಅಂದರೆ ಮೊಬೈಲ್ಗೆ ಎದುರುವಂಥ ಅಧಿಕಾರಿನ ಭೇಟಿ ಮಾಡೋ ಅವಶ್ಯಕತೆ ನಮ್ಮ ಹೇಳಿ ಬಂದಿದ್ದೀನಿ. ಯಾಕಂದರೆ ಒಂದು ಸಣ್ಣ ಮೊಬೈಲ್ಗೆ ಎದುರುಗಳಂಥ ಅಧಿಕಾರಿ ಈ ರಾಜ್ಯದ ಸಿ ಎಂ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ ನಿಷ್ಪಕ್ಷಪಾತ ತನಿಖೆ ನಡೆಸ್ತಾರೆ ಅನ್ನೋದು ಇಲ್ಲಿ ಆ ನಂಬಿಕೆ ಬರಲಿಲ್ಲ ನಮಗೆ. ಅಂದರೆ ಮೊಬೈಲ್ನ ರೆಕಾರ್ಡ್ ಮಾಡ್ಕೊಬಿಡ್ತೀರಾ, ನೀವೇನೋ ರೆಕಾರ್ಡ್ ಮಾಡ್ಕೊಬಿಡ್ತೀರಾ ಅಂತ ಅದು ರೆಕಾರ್ಡ್ ಮಾಡ್ಕೊಳ್ಳಿ ಏನು ತೊಂದರೆ ಸರ್? ಹಂಗಾರೆ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಅನ್ನೋಕ್ಕೆ ನೀವು ಭಯ ಪಡ್ತೀರಾ ಅಂತಂದರೆ ನೀವು ನಿಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಳ್ತೀರಾ, ಮತ್ತು ನಿಮ್ಮ ಕರ್ತವ್ಯ ವಿರುದ್ಧವಾಗಿ ನಮ್ಮ ಜೊತೆ ನಡ್ಕೊಳ್ತಾರೆ ಸ್ಪಷ್ಟ ಗೊತ್ತಾಗುತ್ತೆ. ಈಗ ನಾವು ಕಾನೂನು ಪ್ರಕಾರ ನಡ್ಕೊಂಡ್ರೆ ಯಾಕೆ ಎದುರ್ತೀರ ವೀಡಿಯೋ ಮಾಡ್ಕೊಂಡ್ರೆ? ನೋಡಿ, ಇವತ್ತಿನ ದಿನಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳಲ್ಲೇ CC ಕ್ಯಾಮ್ರಾ ಅಳವಡಿಸಿ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ, ಪಾರದರ್ಶಕತೆ ಇರಬೇಕು ಅಂತೇಳಿ. ಮತ್ತು ಸರ್ಕಾರಿ ಎಲ್ಲ ಕಚೇರಿಗಳಲ್ಲೂ ಕೂಡ CC ಕ್ಯಾಮ್ರಾ ಅಳವಡಿಸಬೇಕು ಅಂತ ಸ್ಪಷ್ಟ ಆದೇಶ ಇದೆ. ಅದನ್ನು ಉಲ್ಲಂಘನೆ ಮಾಡಿಯವರು ಇನ್ನೂ CC ಕ್ಯಾಮ್ರಾ ಅಳವಡಿಸಿಲ್ಲ. ಅದ್ರ ಜೊತೆ ನಮ್ಮ ಮೊಬೈಲ್ ತರಬೇಡ ಅಂತಂದರೆ ಇಲ್ಲಿ ಅಕ್ರಮ ವ್ಯವಹಾರ ನಡೀತದೆ ಸ್ಪಷ್ಟ ಗೊತ್ತಾಗುತ್ತೆ. ನಾನು ರೆಕಾರ್ಡಿಂಗೇ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಸರ್, ಅವರು ಕಾನೂನು ಪ್ರಕಾರ ನಡ್ಕೊಂಡ್ರೆ ನಮ್ಮ ರೆಕಾರ್ಡಿಂಗ್ ಮಾಡ್ಕೊಂಡು ಇವ್ರಿಗೇನು ತೊಂದರೆ ಆಗುತ್ತೆ? ಅಲ್ಲಿ ನಾನು ರೆಕಾರ್ಡಿಂಗ್ ಮಾಡ್ಕೊಂಡು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಮೊಬೈಲ್ ತರಬೇಡ ಅಂತ ಹೇಳ್ತಾರೆ. ಅಂದರೆ ಇವರು ಕಾನೂನು ಬಾಹಿರ ನಡ್ಕೊಳ್ತಾರೆ, ಕಾನೂನು ಬಾಯ ತಮ್ಮ ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅನ್ನೋದು ಮಾತಾಡ್ತಾನೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಅದೇ ಡಿಲೇಡ್ ಪ್ರೋಸೆಸ್ ಏನಾರು ಮಾಡ್ತಾ ಇದ್ದಾರೆ ಅಂತ ಸರ್, ಒಂದು ಕಾರಣ ಅದು ಇರ್ಬೋದು ಸರ್. ಇವತ್ತು ಕಾಲ ಕಳೆದುಬಿಟ್ರೆ ನಾಳೆ ನಾಡಿಸಿ 2 ಸಾವಿರ ರಜಾ ಸಿಗುತ್ತೆ, ಸಿದ್ದರಾಮಯ್ಯ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ದುರುದ್ದೇಶದಿಂದ ಇವರು ಈ ರೀತಿಯೆಲ್ಲ ನಾಟಕ ಆಡ್ತಾ ಇದ್ದಾರೆ. ಈ ಎಲ್ಲ ವಿಚಾರನ ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಮೈಸೂರು ಲೋಕಾಯುಕ್ತ SP ವಿರುದ್ಧ ಪ್ರಕರಣ ದಾಖಲೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ. ಅದೇ ಯಾವುದು ಸರ್, ಈಗ ಗೋರಲ್ಲಿ ಪ್ರಕ್ರಿಯೆ ನೋಡ್ತೀವಿ, ಈಗ ಕೋರ್ಟ್ ಆದೇಶ ಮಾಡಿದ್ರೆ ಆಗಿಲ್ಲ, ಅದೇನೋ ಕಾನೂನು ತೊಡಕಿದೆ ಅಂತ ನಿಜವಾಗಿ ತೊಡಕಿದೆ ಸರ್? ಯಾವುದೇ ರೀತಿಯ ತೊಡಕಿಲ್ಲ ಸರ್, ಕಾನೂನು ಸ್ಪಷ್ಟವಾಗಿದೆ. ಜುಲೈ 1ಕ್ಕಿಂತ ಮುಂಚೆ ಘಟನೆ ನಡೆದಿದ್ರೆ ಮತ್ತು ಜುಲೈ 1ಕ್ಕಿಂತ ಮುಂಚೆ ಯಾವುದಾದ್ರು ಒಂದು ದೂರು ದಾಖಲಾಗಿದ್ದರೆ ಹಳೆಯ ನಿಯಮ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದು ಸ್ಪಷ್ಟವಾಗಿದೆ. ಆ ಹಿನ್ನೆಲೆಯಲ್ಲೇ ಮಾನ್ಯ ನ್ಯಾಯಾಲಯವು ಕೂಡ ಹಳೆ ನಿಯಮದಲ್ಲೇ ಪ್ರಕರಣ ದಾಖಲು ಮಾಡಿದರೆ ಸ್ಪಷ್ಟವಾಗಿ ಆದೇಶ ಮಾಡಿದೆ. ಸೊ ನ್ಯಾಯಾಲಯಕ್ಕಿಂತ ಇವರು ಅಧಿಕಾರಿ ದೊಡ್ಡವರಾಗಾರೆ, ಹಾಗಾದ್ರೆ ನ್ಯಾಯಾಲಯಕ್ಕಿಂತ ಇವರು ದೊಡ್ಡವರಾದ ಮೇಲೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕು. ಸೊ ಇಂಥ ದೊಡ್ಡ ಅಧಿಕಾರಿಗಳು ಇದ್ಮೇಲೆ ನ್ಯಾಯಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ನಾವು ಭಾವಿಸಬೇಕಾಗುತ್ತೆ. ಸರ್ ಖಂಡಿತ ಇಲ್ಲ ಸರ್. ಈ ಹಿನ್ನೆಲೆಯಲ್ಲೇ ನಾವು ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಸರ್ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಅಂಥದ್ದು ಯಾವುದೇ ತೊಂದರೆ ಬಂದರೂ ಕೂಡ ಈ ದೇಶಕ್ಕೋಸ್ಕರ ಜೀವ ಕೊಡೋದಕ್ಕೆ ನಾನು ನನ್ನ ಕುಟುಂಬ ಸಿದ್ಧವಾಗಿದ್ದೀವಿ ಸರ್. ಇದನ್ನು ನೋಡ್ರೆ ಇಂಥ ದರಿದ್ರ ದೇಶದಲ್ಲಿ ಬದುಕೋಕ್ಕಿಂತ ದಯವಿಟ್ಟು ಕ್ಷಮಿಸಿ, ಕೋಪದಲ್ಲಿ ಮಾತಾಡ್ತಿದ್ದೀನಿ. ಇಂಥ ಕೆಟ್ಟ ವ್ಯವಸ್ಥೆ ಬದುಕೋಕ್ಕಿಂತ ಸತ್ತೋದ ಒಳ್ಳೇದು ಅನಿಸುತ್ತೆ. ಒಂದು ನ್ಯಾಯಾಲಯದ ಆದೇಶ ಪ್ರಕಾರ ಒಂದು ಪ್ರಕರಣ ದಾಖಲೆ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಂಥ ವ್ಯವಸ್ಥೆಯಲ್ಲಿ ಬದುಕೋ ಅನಿವಾರ್ಯತೆ ನನಗಂತೂ ಇಲ್ಲ ಸರ್.